ಸುಲಭವಾಗಿ ಇವನ್ನ ಬಂಧಿಸ್ಬಿಟ್ಟೆ. ಇನ್ಮೇಲೆ ಇವನು ಯಾರಿಗೂ ಕಷ್ಟ ಕೊಡಕ್ಕಾಗೋದಿಲ್ಲ. ನೀನ್ ನನಗ್ ಮಾಡಿರುವ ಇಷ್ಟು ದೊಡ್ಡ ಉಪಕಾರವನ್ನು ಜನ್ಮದಲ್ಲಿ ನಾನ್ ಮರೆಯೋದಿಲ್ಲ. ಆದ್ರಿಂದ ನಿನ್ಗಿಷ್ಟ ಇರೋದು ಏನ್ ಬೇಕಾದ್ರೂ ಕೇಳು, ನಾನದು ಪೂರ್ತಿ ಮಾಡ್ತೀನಿ. ನನ್ನ ಹತ್ರ ಒಳ್ಳೆ ಬಟ್ಟೆನೇ ಇಲ್ಲ, ಅದಕ್ಕೆ ನನ್ಗೆ ಫ್ರೆಂಡ್ಸೇ ಇಲ್ಲ. ನೀವ್ ನನ್ಗೆ ಹೊಸ ಬಟ್ಟೆ ಕೊಡಿಸ್ತೀರಾ? ಏನು, ಒಂದ್ ಬಟ್ಟೆನಾ? ಅಷ್ಟೇನಾ? ಆಗ ಮಾಯ ಮಾಡಿ ದೇವತೆ ಅವಳು ಮುಂದೆ ಒಂದು ಸುಂದರವಾದ ಫ್ರಾಕ್ ಅನ್ನು ತಂದು ಅವಳ ಕೈಯಲ್ಲಿ ಕೊಡ್ತಾಳೆ. ಆ ಫ್ರಾಕ್ ಎಷ್ಟು ಸುಂದರವಾಗಿದೆ ಅಂದ್ರೆ ಕೋಮಲ್ ಅದನ್ನ ನೋಡಿ ಮೈ ಮರ್ತೋಗ್ತಾಳೆ. ಇದನ್ ತಗೋ, ಈ ಗೌನ್ ಇವಾಗ ನಿಂದು. ಇದೇನು ಮಾಮೂಲಿ ಗೌನ್ ಅಲ್ಲ, ಇದು ಮಾಯಾ ಗೌನ್. ನೀನಿದನ್ನ ಹಾಕೊಂಡ್ರೆ ಎಲ್ಲರೂ ನಿನ್ನ ಹತ್ರನೇ ಬರ್ತಾರೆ ಮತ್ತೆ ನಿನ್ ಫ್ರೆಂಡ್ಸ್ ಆಗ್ತಾರೆ. ಈ ಗೌನ್ ಯಾವಾಗ್ಲೂ ಕ್ಲೀನ್ ಆಗೇ ಇರುತ್ತೆ, ಇದು ಹಳೇದಾಗೋದೇ ಇಲ್ಲ. ಮತ್ತೆ ಯಾವ ಕಲರ್ ಬೇಕಂತ ಮೈಂಡಲ್ಲಿ ಅನ್ಕೊಂಡ್ರೆ ಆ ಕಲರ್ಗೆ ಇದು ಬದಲಾಗತ್ತೆ. ನೀನು ಒಂದ್ ಮಂತ್ರ ಹೇಳ್ಬೇಕು, ಅದೇನಂದ್ರೆ, ಕೇಳು ಗೌನ್, ನೀನು ಈ ಬಣ್ಣಕ್ಕೆ ಬದಲಾಗು. ಮತ್ತೆ ಈ ಗೌನ್ ಯಾವಾಗ್ಲೂ ನಿನ್ಗೆ ಸಹಾಯನೂ ಮಾಡುತ್ತೆ. ನೀನೇನ್ ಹೇಳಿದ್ರು ಒಂದೇ ಚಿಟ್ಕೆಯಲ್ಲಿ ಎಲ್ಲ ಕೆಲ್ಸನೂ ಅದ್ ಮಾಡುತ್ತೆ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೋಬೇಕು, ಇದು ಯಾವಾಗ ಇಷ್ಟು ಕ್ಲೀನ್ ಆಗಿ ಹಿಂಗೆ ಇರುತ್ತೆ ಅಂದ್ರೆ ನಿನ್ ಮನಸ್ಸು ಶುದ್ಧವಾಗಿರೋವರೆಗೂ. ನಿನ್ ಮನ್ಸಲ್ಲಿ ಕೆಟ್ಟ ಉದ್ದೇಶಗಳು ಮತ್ತೆ ಅತಿಯಾಸೆ ಬಂದ್ರೆ ಇದರ ಪವರ್ ಅವತ್ತೇ ಹೊಟ್ಟೋಗ್ಬಿಡುತ್ತೆ. ಸರಿ ತಗೋ, ಇದನ್ ನೀನಿಟ್ಕೋ, ನಾನು ಇವಾಗ ಹೋಗ್ಬರ್ತೀನಿ. ಆ ಗೌನ್ನ ಕೋಮಲ್ಗೆ ಕೊಟ್ಟು ಆ ದೇವತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಕೋಮಲ್ ಕೂಡ ಆ ಗೌನ್ನ ಎತ್ಕೊಂಡು ಮನೆಗೆ ಅಲ್ಲಿಂದ ಬಂದ್ಬಿಡ್ತಾಳೆ. ಕೋಮಲ್ ಆ ಗೌನ್ನ ಕೈಯಲ್ಲಿಟ್ಕೊಂಡು ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಿರ್ತಾಳೆ. ಆ ದೇವತೆ ಹೇಳ್ದಂಗೆ ಇದು ನಿಜವಾಗ್ಲೂ ನಿಜಾನಾ? ಇದು ನಿಜವಾಗ್ಲೂ ಮಾಯಾ ಗೌನಾ? ಒಂದ್ಸಲ ಹಾಕೊಂಡ್ ನೋಡ್ತೀನಿ. ಆಮೇಲೆ ಕೋಮಲ್ ಆ ಗೌನ್ ಹಾಕೊಂಡ್ ಬರಕ್ ಹೋಗ್ತಾಳೆ. ಆ ಗೌನ್ ಹಾಕೊಂಡ್ ಬಂದು ಅವಳು ಮಿರರ್ ಅಲ್ಲಿ ನೋಡಿ ಅವಳು ಶಾಕ್ ಆಗ್ಬಿಡ್ತಾಳೆ. ಅಷ್ಟು ಸುಂದರವಾಗಿರ್ತಾಳೆ. ಅವಳಿಗೆ ಏನನ್ಸತ್ತಂದ್ರೆ ಅವಳಿಗಿಂತ ಸುಂದರವಾಗಿ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ಸಂತೋಷವಾಗಿರ್ತಾಳೆ. ಅವಳು ಅಷ್ಟು ಸುಂದರವಾಗಿದ್ದಾಳಂತ ಅವಳಿಗೆ ಗೊತ್ತಿರ್ಲಿಲ್ಲ. ದೇವತೆ ತರ ಇದ್ಲು ನಿಜ. ಸಾಧಾರಣವಾದ ಹುಡುಗಿನ ದೇವತೆ ಹಂಗೆ ತೋರ್ಸೋದಕ್ಕೆ ಆ ಗೌನ್ಗೆ ಪವರ್ ಇದೆ. ಅರೇ ವಾ, ಈ ಗೌನಲ್ಲಿ ನಾನು ಎಷ್ಟು ಸುಂದರವಾಗಿದ್ದೀನಿ, ಹೌದಲ್ಲ? ನಾನು ಯಾವ ಕಲರ್ ಹೇಳಿದ್ರೆ ಆ ಕಲರ್ಗೆ ಈ ಗೌನ್ ಬದ್ಲಾಗತ್ತೆ ಅಂತ ಹೇಳಿದ್ರು. ಒಂದ್ಸಲ ಅದನ್ನು ಮಾಡಿ ನೋಡ್ಬಿಡ್ತೀನಿ. ಕೇಳು ಗೌನ್, ನೀನು ನೀಲಿ ಬಣ್ಣಕ್ಕೆ ಬದಲಾಗು. ಅವಳು ಕಣ್ಮುಚ್ಕೊಂಡು ಈ ಮಂತ್ರವನ್ನು ಹೇಳ್ತಾಳೆ. ಅವಳು ಕಣ್ ತೆಗೆದು ನೋಡೋಷ್ಟೊತ್ತಿಗೆ ಅವಳ ಗನ್ ರೆಡ್ ಕಲರ್ ಇಂದ ಬ್ಲೂ ಕಲರ್ಗೆ ಬದಲಾಗಿರುತ್ತೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಸಂತೋಷದಲ್ಲಿ ಅವಳು ಕುಣಿದಾಡ್ತಾ ಇರ್ತಾಳೆ. ಅದೇ ದಿನ ಕೋಮಲ್ ಆ ಗೌನ್ ಹಾಕೊಂಡು ವಿಕಿನ ಬರ್ಡೇಗೆ ಹೋಗ್ತಾಳೆ. ಅವಳಿಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಆ ಗೌನಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣಿಸ್ತಾಳೆ ಅಂತ ಅವಳಿಗೆ ಕಾನ್ಫಿಡೆನ್ಸ್. ಅಲ್ಲಿರೋ ಮಕ್ಕಳು ಎಲ್ಲಾರು ಕೋಮಲ್ನ ನೋಡಿ ಶಾಕ್ ಆಗ್ತಾರೆ. ಎಲ್ಲಾರು ಕೋಮಲ್ ಮೇಲೆ ಕಣ್ ತೆಗೆದೆ ನೋಡ್ತಾನೆ ಇರ್ತಾರೆ. ಅಲ್ಲಿರೋರೆಲ್ಲ ಪ್ರಿಯಾನ ಬಿಟ್ಟು ಕೋಮಲ್ ಹತ್ರ ಬರ್ತಾರೆ. ಅರೇ ಕೋಮಲ್, ಇವತ್ ನೀನ್ ತುಂಬಾ ಸುಂದರವಾಗಿದೀಯಾ. ಅರೇ ಕೋಮಲ್, ನೀನು ಒಂದು ದೇವತೆ ತರ ಕಾಣಿಸ್ತಾ ಇದೀಯ ಕಣೆ. ಸರಿ, ನಮ್ ಜೊತೆ ಬಂದ್ ಕೂತ್ಕೋ. ಆದ್ರೆ ಇದನ್ನೆಲ್ಲ ಅವಳ ಸೌತೆಲಿ ತಂಗಿಗೆ ನೋಡಕ್ಕೆ ಆಗ್ತಾ ಇಲ್ಲ. ಅಲ್ಲಿರೋರು ಎಲ್ಲಾರು ಕೋಮಲ್ ಹತ್ರ ಮಾತಾಡ್ತಾ ಇರ್ತಾರೆ, ಕೋಮಲ್ ಜೊತೆನೇ ಇರ್ತಾರೆ. ಹಂಗೆ ಸ್ವಲ್ಪ ಆ ಮಾಯಾ ಗೌನಿಂದ ಅವಳ ಕೆಲ್ಸ ಎಲ್ಲ ಸುಲಭ ಆಗ್ಬಿಡುತ್ತೆ. ಅವಳ ಸೌತೆ ತಾಯಿ ಏನೇನ್ ಕೆಲ್ಸ ಹೇಳ್ತಾಳೋ ಆ ಕೆಲ್ಸ ಎಲ್ಲ ಅವಳು ಕ್ಷಣದಲ್ಲೇ ಮಾಡಿ ಮುಗಿಸ್ತಿದ್ಲು. ಸಂತೋಷವಾಗಿದ್ಲು. ಅವಳು ದಿನಾ ಫ್ರಾಕ್ ಹಾಕೊಂಡು ಅವಳ ಫ್ರೆಂಡ್ಸ್ ನ ಮೀಟ್ ಮಾಡ್ತಾ ಇದ್ಲು. ದಿನಾ ಅದರ ಕಲರ್ ಅನ್ನು ಚೇಂಜ್ ಮಾಡ್ಕೊಂಡು ಹಾಕೋತಾ ಇದ್ಲು. ಈ ರೀತಿ ಕೋಮಲ್ ತುಂಬಾ ಸಂತೋಷವಾಗಿ ಇದ್ಲು. ಆ ಮಾಯಾ ಗೌನ್ ಅವನ ಆನೆ ಬರಹಾನೆ ಬದಲಾಯಿಸ್ಬಿಡ್ತು. ಈ ಸ್ಟೋರಿಯಿಂದ ನಮ್ಗೇನ್ ಗೊತ್ತಾಗಿದೆ ಅಂತಂದ್ರೆ, ಎಷ್ಟೇ ಕಷ್ಟ ಇದ್ರು